ರಘು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ವಿದ್ಯುತ್ ಅವಘಡ, ಬೇಕರಿ ಸರ್ವನಾಶ. ಇಂಡಿ ತಾಲೂಕಿನ ಝಳಕಿ ಗ್ರಾಮದ ಚಡ್ಚನ್ ರಸ್ತೆಯಲ್ಲಿರುವ ನಜೀರ್ ಸಾಬ್ ಸೋಲಾಪುರ್ ಇವರ ಬೇಕರಿಗೆ ನಿನ್ನೆ ತಡರಾತ್ರಿ 12 ಗಂಟೆಗೆ ವಿದ್ಯುತ್ ಅವಘಡ ಸಂಭವಿಸಿ ಬೇಕರಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಝಳಕಿ ಪೊಲೀಸ್ ಠಾಣೆ ಸಿಬ್ಬಂದಿ ಭೇಟಿ ನೀಡಿ ಕೂಡಲೇ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ಅಗ್ನಿಶಾಮಕ ವಾಹನ ಬರುವಷ್ಟರಲ್ಲಿ ಅಂಗಡಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಇದನ್ನು ಗಮನಿಸಿದ ಅಂಗಡಿ ಮಾಲೀಕ ನಜೀರ್ ಸಾಬ್ ಸೋಲಾಪುರ್ ಕಣ್ಣೀರಿಟ್ಟು ಅಪಾರ ಪ್ರಮಾಣದ ನಷ್ಟವಾಗಿದೆ ಅಂತ ನಮ್ಮ ಮಾಧ್ಯಮದ ಮುಖಾಂತರ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸರ್ಕಾರ ಮತ್ತು ಶಾಸಕರಲ್ಲಿ ಪರಿಹಾರ ಕೊಡಿಸುವಂತೆ ವಿನಂತಿಸಿಕೊಂಡಿದ್ದಾರೆ. ಈ ಕುರಿತು ಝಳಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 15 ಲಕ್ಷ ನೀವು ಬ್ಯಾಂಕ್ ಲೋನ್ ಮಾಡಿದ್ರು, ನಿಮ್ ಸ್ವಂತ ಅಮೌಂಟ್ ಇತ್ತು ಸರ್. ಬೇರೆ ಕಡೆ ತಗೋ ಮಾಡಿದ್ದೆ ಸರ್, ಅಲ್ಲಿ ಇಲ್ಲಿ ಎಲ್ಲ ಹೊರಗೆಲ್ಲ ಕೈಗಡ ಬಡ್ಡಿ ತಗೋದು ಸರ್. ಕೈಗಡ ಅಲ್ಲಿ ಇಲ್ಲಿ ತಗೋ ಬ್ಯಾಂಕ್ ಲೋನ್ ಬಡ್ಡಿ ಹಂಗ ಮಾಡಿರೋದು. ಬ್ಯಾಂಕ್ ಲೋನ್ ಇದೆ ಸರ್. ಬ್ಯಾಂಕ್ ಲೋನ್ ಎಷ್ಟಿದ್ರಿ? ಬ್ಯಾಂಕ್ ಲೋನ್ ಗ್ರಾಮೀಣ ಬ್ಯಾಂಕಿನಾಗ ಒಂದು 2.5 ಲಕ್ಷ ಅದ ಸರ್. ಫೈನಾನ್ಸ್ದಾಗ ಒಂದು 2 ಲಕ್ಷ ಅದ ಸರ್. ಮತ್ತು ಕೈಗಡ ಅಲ್ಲಿ ಇಲ್ಲಿ ಇಸ್ಕೊಂಡು ಮಾಡಿದ್ರು. ಈಗ ಏನು ಉಳಿಯಲ್ಲ ಎಲ್ಲ ಏನು ಪಾಪ. ಟೋಟಲಿ ಏನಿದ್ರು ಸಾಮಾನ್ಯಲ್ಲಿ ಫ್ರಿಜ್ ಮತ್ತೇನಿದ್ದು ದೊಡ್ಡ ಒಂದು 3 ಫ್ರಿಜ್ ಇದ್ದು ಸರ್. ಡೀಪ್ ಫ್ರಿಜ್ ಒಂದು ಡೀಪ್ ಫ್ರಿಜ್ ಇತ್ತು ಸರ್. 2 ದೊಡ್ಡಗಳು ಕೋಲ್ಡ್ ಡ್ರಿಂಕ್ಸ್ ಫ್ರಿಜ್ ಇದ್ದು ಸರ್. ಮತ್ತು ಇದು ಕೂಲ್ ಕೌಂಟರ್ ಇತ್ತು ಸರ್. ಒಂದು 6 ಕೋಟಿಂದ್ರು ಸರ್. 10 ಕೋಟಿನೂ 2 ಕೌಂಟರ್ ಇದ್ದು ಸರ್. ಮತ್ತು ಎಲ್ಲ ಹೂವನ್ನ ಮೈದಾ ಸರ, ಒಂದು 10 ಟಾಡಾ ಸರ, ಎಲ್ಲ ಎಣ್ಣೆ ಪ್ಯಾಕೆಟ್. ಈ ಮಷಿನರಿ ಎಷ್ಟು ಕಿಮ್ಮತ್ತಿನದು ನಿಮ್ಮಲ್ಲ? ಮಷಿನರಿ ಒಂದು 9-10 ಲಕ್ಷ ತನಕ ಇದೆ ಸರ್. ಬರೀ ಮಷಿನರಿನೇ? ಮಷಿನರಿ ಏನೋ ಎಲ್ಲ ಸುಟ್ಟು ಕರ್ಕಲಾಗ್ಬಿಟ್ಟವು. ಶಾಸಕರು ಮೊದಲೇ ಮನೆ ಮಾಡೋದು